ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವ್ರಿಗೆ ನಮ್ಮದೇ ಡ್ರೀಮ್ ಡೀಲ್ ಕಂಪ್ನಿಯಿಂದ ಒಂದು ಟ್ರೇಡಿಂಗ್ ಅಕಾಡೆಮಿ ಇದೆ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ತಿಳ್ಕೋಬಹುದು, ಎಜುಕೇಶನ್ ಕೊಡುತ್ತೆ. ಟೂರಿಸಂ ಇದೆ, ನಮ್ಮದು ಡ್ರೀಮ್ ಡೀಲ್ ಟೂರಿಸಂ ಬಂದ್ಬಿಟ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಇದೆ. ಅದರಲ್ಲಿ ಯಾವ ಬೇಕಾದ್ರೂ ನಾವು ಚೂಸ್ ಮಾಡಿಕೊಂಡು ಇದು ಮಾಡ್ಕೋಬಹುದು. ಅದರಲ್ಲೂ ಬಿಸ್ನೆಸ್ ರನ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಡ್ರೀಮ್ ಟೈಮ್ಸ್, ಇದು ನ್ಯೂಸ್ ಚಾನಲ್. ನ್ಯೂಸ್ ಚಾನಲ್ ಅಂದ್ರೆ ಗೊತ್ತಿರುತ್ತೆ, ಎಲ್ಲವನ್ನು ವಿಚಾರಗಳನ್ನು ಅದರಲ್ಲಿ ಪ್ರಚಾರ ಆಗ್ತಾ ಇರುತ್ತೆ, ಮತ್ತೆ ಇನ್ಫಾರ್ಮೇಶನ್ ಸೊಸೈಟಿಗೆ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪೋ ರಿಯಲ್ ಎಸ್ಟೇಟ್ ಇದು ಏನು ಪ್ರಾಜೆಕ್ಟ್, ಇದು ಬಂದ್ಬಿಟ್ಟು 500 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ರನ್ ಆಗ್ತಿರೋ ಒಂದು ಪ್ರಾಜೆಕ್ಟ್ ಇದು. ನೆಕ್ಸ್ಟ್ ಡ್ರೀಮ್ ಡೀಲ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಗೋಲ್ಡ್ ಅಂಡ್ ಡೈಮಂಡ್ಸ್ ಇವಾಗ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೋಡಿದ್ರಲ್ಲ, ಅದೇ ತರ ಡ್ರೀಮ್ ಡೀಲ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೆ. ನೆಕ್ಸ್ಟ್ ಡ್ರೀಮ್ ಡೀಲ್ ಚಿಕನ್, ಇವಾಗ ಸುಗುಣ ಚಿಕನ್ ಎಲ್ಲ ಇದೆಯಲ್ಲ, ಅದೇ ತರ ಫ್ರಾಂಚೈಸಿ ಎಲ್ಲ ಸ್ಟಾರ್ಟ್ ಆಗುತ್ತೆ ನಮ್ದು. ಅಪ್ಕಮಿಂಗ್ ಡೇಸ್ಗಳಲ್ಲಿ ಇನ್ನ ಮೊಬೈಲ್ ಆಕ್ಸೆಸರೀಸ್ ಫ್ರಾಂಚೈಸಿ ಎಲ್ಲ ಬರುತ್ತೆ. ನೆಕ್ಸ್ಟ್ ಲೀಗಲಿಟಿ ಬಂದಾಗ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಅವು ಪ್ಯಾನ್ ಆಗಿರ್ಬೋದು, AOA, GST ಆಗಿರ್ಬೋದು, ಉದ್ಯಮ ಆಗಿರ್ಬೋದು, MCA, MOA. ಇದು MCA ಬಂದ್ಬಿಟ್ಟು RBI ಅಂಡರ್ ಬಂದಿರೋ ಒಂದು ಪ್ರಾಜೆಕ್ಟ್, ಇದು ಸರ್ಟಿಫಿಕೇಟ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ ಇಂದ ನಾವು ಏನ್ ಕಸ್ಟಮರ್ಗೆ ಗ್ಯಾರಂಟಿ ಕೊಡ್ಬೋದು ಅಂದ್ರೆ, ನಾವು ಯಾವುದೇ ರೀತಿ ನೀವು ಕಟ್ಟೋ ಅಮೌಂಟ್ಗೆ ನಾವು ಡಬಲ್ ಮಾಡಿ ಕೊಡಲ್ಲ, ನೀವು ಕಟ್ಟುವ ಅಮೌಂಟ್ಗೆ ಗ್ಯಾರಂಟಿಯಾಗಿ ನಾವು ಐಟಮ್ ಕೊಡ್ತೀವಿ ಅನ್ನೋದು ಒಂದು ಸರ್ಟಿಫಿಕೇಟ್ ಇದಾಗಿರುತ್ತೆ. ನೆಕ್ಸ್ಟ್ ಬ್ರಾಂಚಸ್ ಅಂತ ಬಂದಾಗ ನಮ್ಮ 34 ಬ್ರಾಂಚಸ್ ಇದೆ. ಅದರಲ್ಲಿ ತೆಲಂಗಾಣದಲ್ಲೂ ಇದೆ, ಆಂಧ್ರ ಪ್ರದೇಶದಲ್ಲೂ ಇದೆ, ಛತ್ತೀಸ್ಗಢದಲ್ಲೂ ಇದೆ, ಪಾವಗಡದಲ್ಲೂ ಬ್ರಾಂಚ್ ಆಗಿದೆ. ನೆಕ್ಸ್ಟ್ ನಮ್ಮ ಡ್ರೀಮ್ ಡೀಲ್ ಕಂಪ್ನಿಯ ಉದ್ದೇಶ ಯಾವ ರೀತಿ ಇದೆ, ಗುರಿ ಏನಿದೆ? ಫಸ್ಟ್ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅನ್ನೋ ಉದ್ದೇಶದಿಂದ ಕಂಪ್ನಿ ಸ್ಟಾರ್ಟ್ ಆಗಿರೋದು. ಇವಾಗ ಪ್ರೆಸೆಂಟ್ 4,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದೆ. ಅದಾದ್ಮೇಲಿಂದ ಸ್ಟಾರ್ಟ್ಅಪ್ ಇಂಡಿಯಾ ಓನ್ ಬ್ರಾಂಡ್ ಆಗಿರಬೇಕು. ಏನು ವಿದೇಶಿ ವಸ್ತುಗಳಿದಾವೆ, ಆ ವಿದೇಶಿ ವಸ್ತುಗಳು ಯೂಸ್ ಮಾಡೋದು ನಾವು ಕಡಿಮೆ ಮಾಡಬೇಕು. ಸ್ವದೇಶಿ ವಸ್ತುಗಳು ಓನ್ ಇಂಡಿಯನ್ ಬ್ರಾಂಡೇ ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ರನ್ ಆಗ್ತಾ ಇದೆ ಕಂಪ್ನಿ. ಇದಾದ್ಮೇಲಿಂದ ನಮ್ಮ ಏನು ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಇದೆ, 10,000ಕ್ಕಿಂತ ಹೆಚ್ಚು ಶೋರೂಮ್ಗಳನ್ನ ತೆರಿಬೇಕನ್ನೋ ಉದ್ದೇಶ ಇಟ್ಕೊಂಡಿದೆ. ಮತ್ತೆ 1,000ಕ್ಕಿಂತ ಜಾಸ್ತಿ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ಸ್ ನ ಓಪನ್ ಮಾಡಬೇಕಂತಿದೆ. 1,000ಕ್ಕಿಂತ ಹೆಚ್ಚು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ನಾವು ಇದು ಮಾಡಿಬಿಟ್ಟು ಎಲ್ಲರಿಗೂ ಅನುಕೂಲ ಆಗುವಂತಹ ಒಂದು ವಸತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕನ್ನೋ ವಿಷನ್ ಇದೆ. ಪ್ರೆಸೆಂಟ್ಲಿ ಇವಾಗ 3 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಪಿ ಕಸ್ಟಮರ್ಸ್ ಇದ್ದಾರೆ ನಮ್ಮ ಹತ್ರ. 3 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆ. ಇದು ಒಂದು ತಿಂಗಳ ಒಂದು ಇದಾಗಿರುತ್ತೆ, ರಿಪೋರ್ಟ್ ಆಗಿರುತ್ತೆ. ಇವಾಗ ಮುಂದಿನ ದಿನಗಳಲ್ಲಿ ಇದರಿಂದ 4 ಲಕ್ಷಕ್ಕೂ 27-28ಕ್ಕೆ ಒಂದು ಇ-ಕಾಮರ್ಸ್ ವೆಬ್ಸೈಟ್ ಅಂತ ಬಂದಾಗ, ಇದು ಅಮೆಜಾನ್, ಫ್ಲಿಪ್ಕಾರ್ಟ್ ಇದೆಯಲ್ಲ, ಅದೇ ತರ ನಮ್ದು ಓನ್ ಡ್ರೀಮ್ ಡೀಲ್ ಇದೆ. ಓನ್ ಇ-ಕಾಮರ್ಸ್ ವೆಬ್ಸೈಟ್ ಇದೆ, ಅದು DD ಗ್ರಾಮ್ ಅಂತ. ಈ DD ಗ್ರಾಮ್ ಅಲ್ಲಿ ನಮಗೆ 350 ರೂಪಾಯಿಂದ ಹಿಡಿದು 40,000 ತನಕ ನಮ್ದು ಓನ್ ಬ್ರಾಂಡ್ ಐಟಮ್ ಸಿಗುತ್ತೆ. ಓನ್ಲಿ ಡ್ರೀಮ್ ಡೀಲ್ ಓನ್ ಬ್ರಾಂಡ್ ಐಟಮ್ ಸಿಗುತ್ತೆ. ಬ್ರಾಂಡ್ ಅಂಬಾಸಿಡರ್ ಬಂದ್ಬಿಟ್ಟು ಇವರು ಅನುಶ್ರೀ ಮೇಡಮ್ ಇದ್ದಾರೆ. ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನೆಕ್ಸ್ಟ್ ಫಿಲ್ಮ್ ಆಕ್ಟರ್ಸ್ ನ ಒಂದು ಅಗ್ರಿಮೆಂಟ್ ಸಮೇತ ಆಗಿದೆ. ಅವರು ಎಲ್ಲ ಇವಾಗ ಇವರಾದ್ರೆ ಕರ್ನಾಟಕ ಮಾತ್ರ ಗೊತ್ತಾಗಿರುತ್ತೆ, ಆಲ್ ಓವರ್ ಇಂಡಿಯಾ ಗೊತ್ತಾಗಬೇಕಂದ್ರೆ ಬೇರೆ ಕ್ರಿಕೆಟರ್ ಇಲ್ಲಾಂದ್ರೆ ಸಿನಿ ಆಕ್ಟರ್ಸ್ ನ ಮಾಡ್ಬೇಕಂತ ಒಂದು ಕಂಪ್ನಿ ಪ್ಲಾನ್ ಮಾಡ್ಕೊಂತ ಇದೆ ಸರ್. ಇವರೆಲ್ಲ ಸೆಲೆಬ್ರಿಟೀಸ್ ಏನೆಲ್ಲ ನಮ್ಮ ಪ್ರೋಗ್ರಾಮ್ಗಳೆಲ್ಲ ಇನಾಗ್ರೇಷನ್ ಆಗಿದೆ, ಅದು ಬಂದು ವಿಶ್ ಮಾಡಿ ಹೋಗಿರುವಂತ ಸೆಲೆಬ್ರಿಟೀಸ್ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಲ್ಲ ನ್ಯೂಸ್ ಚಾನಲ್ ಕವರೇಜ್ ಆಗಿದೆ. ಇಲ್ಲಿ ಸ್ಪೋರ್ಟ್ಸ್ ಚಾನಲ್ ನಮ್ದು ಡ್ರೀಮ್ ಡೀಲ್ ಅನ್ನೋದು ನೇಮ್ ಬಂದಿದೆ. ಲಾಸ್ಟ್ IPL ಅಲ್ಲಿ ಡಿಸ್ಪ್ಲೇ ಆಗಿದೆ ನಮ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ KSRTC ಬಸ್ ಮೇಲೆ ಎಲ್ಲ ನಮ್ದು ಅಡ್ವರ್ಟೈಸ್ಮೆಂಟ್ ಏನು ಶೋ ಆಗ್ತಾ ಇದೆ. ಇಲ್ಲಿ ಮಹಾನಾಟಿ ಪ್ರೋಗ್ರಾಮ್ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳ್ಬಿಟ್ಟು 20,000 ರೂಪಾಯಿ ನಾವು ಅವ್ರಿಗೆ ಗಿಫ್ಟ್ ವೋಚರ್ ಕೊಟ್ಟಿದ್ದೀವಿ. ಅವ್ರ ಐಟಮ್ಸ್ ಕೂಡ ತಲುಪಿಸಿದೀವಿ, ಅವ್ರ ಫೀಡ್ಬ್ಯಾಕ್ ಸಮೇತ ತಗೊಂಡಿದ್ದೀವಿ ಸರ್. ಇವೆಲ್ಲ ನಮ್ಮ ಐಟಮ್. ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಇದೆ, ಫ್ಯಾಷನ್ ಇದೆ, ಪರ್ಫ್ಯೂಮ್ಸ್ ಲಾಂಚ್ ಆಗಿದೆ, ಅಗ್ರಿಕಲ್ಚರ್ ಐಟಮ್ಸ್ ಏನು ಫರ್ಟಿಲೈಸರ್ ಇದೆ ಅವೆಲ್ಲ ಲಾಂಚ್ ಆಗಿದೆ. ಇದು ಬಂದ್ಬಿಟ್ಟು ಇ-ಕಾಮರ್ಸ್ ಕೂಪನ್ ಅಂತ, ನೀವೇನು ತಿಂಗಳ ಸೇವಿಂಗ್ಸ್ ಮಾಡ್ತೀರಾ ಪ್ಲಾನು, ಅದರಲ್ಲಿ ನಾವು ಏನು DD ಗ್ರಾಮ್ ಅಲ್ಲಿ ಶೋ ಆಗುತ್ತೆ ಇ-ಕಾಮರ್ಸ್ ಕೂಪನ್ ಅಂತ ಸರ್. ಕಸ್ಟಮರ್ ಪ್ಲಾನ್ ಏನಂದ್ರೆ, ಇವಾಗ ಏನ್ 1,000 ರೂಪಾಯಿ ಉಳಿತಾಯ ಮಾಡ್ಕೊಂಡು ಹೋಗ್ತಾರೆ, ಅವ್ರು ಉಳಿತಾಯ ಮಾಡಿರೋದಕ್ಕೆ ನಾವು ಕಂಪ್ನಿ ಕಡೆಯಿಂದ 1.5 ಕೋಟಿ ಫಂಡಿಂಗ್ ಅಲ್ಲಿ 24 ತಿಂಗಳು ಏನ್ ಸೇವಿಂಗ್ಸ್ ಪ್ಲಾನ್ ಇದೆ, ಆ ಸೇವಿಂಗ್ಸ್ ಪ್ಲಾನ್ಗೆ 1.5 ಕೋಟಿ ಫಂಡಿಂಗ್ ಮಾಡಿದೀವಿ. ಆ ಫಂಡಿಂಗ್ ಅಲ್ಲಿ ಪ್ರತಿ ತಿಂಗಳ 1,000 ರೂಪಾಯಿಗೆ ಅವರು ಆಟೋ ಗೆಲ್ಬಹುದು, ಬೈಕ್ ಗೆಲ್ಬಹುದು, ಡೈಮಂಡ್ ರಿಂಗ್ ಗೆಲ್ಬಹುದು. ಮತ್ತೆ 25 ಕೋಲ್ಡ್ ಡ್ರಿಂಕ್ಸ್ ಇರುತ್ತೆ, 25 ಸರ್ಪ್ರೈಸ್ ಗಿಫ್ಟ್ ಇರುತ್ತೆ.
ಗೋಲ್ಡ್ ಡ್ರಿಂಕ್ಸ್ ಸರ್ಪ್ರೈಸ್ ಗಿಫ್ಟ್ ಅವರು ಎಷ್ಟೆಲ್ಲ ವಿನ್ ಆದ್ರೂ ಅವ್ರಿಗೆ ಕಂಪ್ನಿ ಕಡೆಯಿಂದ ಉಡುಗೊರೆಯಾಗಿ ಬರುತ್ತೆ. ಬಂಪರ್ ಲಕ್ಕಿ ಡ್ರಾ ಹೊಡೆದ್ರೆ ಸಪೋಸ್ ಆಟೋ ಅವ್ರಿಗೆ ಲಕ್ಕಿ ಡ್ರಾ ವಿನ್ ಆದ್ರು ಅಂದ್ರೆ ಅವ್ರು ನೆಕ್ಸ್ಟ್ ಕಟ್ಟಾಗಿಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ಸಪೋಸ್ 24 ತಿಂಗಳು ಅವ್ರಿಗೆ ಏನಾದ್ರು ಲಕ್ಕಿ ಡ್ರಾ ಬಂದಿಲ್ಲ ಮತ್ತೆ ಗಿಫ್ಟ್ ಬಂದಿಲ್ಲ ಅಂದ್ರೆ ಅವ್ರ ಅಮೌಂಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇರುತ್ತೆ ಸರ್. 24,000 ರೂಪಾಯಿ ಅದಕ್ಕೆ 10% ಆ್ಯಡ್ ಮಾಡಿ 2,400 ರೂಪಾಯಿ ಅಮೌಂಟ್ ಆಗುತ್ತೆ. 26,400 ರೂಪಾಯಿಗೆ ಕಸ್ಟಮರ್ಗೆ ಏನು ಇಷ್ಟ ಆಗುತ್ತೋ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಐಟಮ್ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಕಿಚನ್ ಅಪ್ಲೈನ್ಸಸ್ ಆಗಿರ್ಬೋದು, ಮತ್ತೆ ಇದೇನು ಬೇಡ ಅಂದ್ರೆ ಟೂರಿಸಂ ಪ್ಯಾಕೇಜ್ ತಗೋಬಹುದು ಅವರು, ಇಲ್ಲ ಜೂಡಲ್ ಕಿಟ್ ಎಜುಕೇಶನ್ ಪೇರೆಂಟಲ್ ಆ್ಯಪ್ ಎಜುಕೇಶನ್ ತಗೋಬಹುದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ತಗೋಬಹುದು. ನಮ್ಮದೇ ಮೊಬೈಲ್ ಲಾಂಚ್ ಆಗಿದೆ ಸರ್, ಡ್ರೀಮ್ ಡೀಲ್ದು ಮೊಬೈಲ್ ಅಮೌಂಟ್ಗೆ ಮೊಬೈಲ್ ತಗೋಬಹುದು. ನೆಕ್ಸ್ಟ್ EV ಸ್ಕೂಟರ್ ಇದೆ, ಏನು ಸೇವಿಂಗ್ಸ್ 24,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ, ಅದು ಡೌನ್ ಪೇಮೆಂಟ್ ತಗೊಂಡು ನೆಕ್ಸ್ಟ್ ಅವರು EMI ಸಿಬಿಲ್ ಚೆನ್ನಾಗಿದ್ರೆ EMI ಕಟ್ಕೊಂಡು ಹೋಗ್ಬೋದು ಸರ್. ಇದು ಪ್ಲಾನ್. ಇವರೆಲ್ಲ ಸೈಟು ಫ್ಲಾಟ್ ಎಲ್ಲ ವಿನ್ ಆಗಿರೋದು ಸರ್ ಇವೆಲ್ಲ.